ಸಕ್ಕರೆ ನಾಡನ್ನ ಗೆಲ್ಲೋದಕ್ಕೆ ದಳಪತಿಗಳು ಬ್ಲೂ ಪ್ರಿಂಟ್ ಒಂದನ್ನು ರೆಡಿ ಮಾಡಿಕೊಂಡಿದ್ದಾರೆ. ಭದ್ರಕೋಟೆಯನ್ನ ಕಬ್ಜಾ ಮಾಡೋದಕ್ಕೆ ಕುಮಾರಸ್ವಾಮಿ ಹೈ ಅಲರ್ಟ್ ಆಗಿದ್ದಾರೆ. 6 ದಿನಗಳ ಕಾಲ ಮಂಡ್ಯದಲ್ಲಿ ದಳಪತಿ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ. 2019ರ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ಅಷ್ಟದಿಕ್ಕುಗಳಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರೋಡ್ ಶೋಗೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 16ರಿಂದ 22ನೇ ತಾರೀಕಿನವರೆಗೂ ಅಂದರೆ 6 ದಿನಗಳ ಕಾಲ ಕುಮಾರಸ್ವಾಮಿ ಮತಬೇಟೆಗೆ ಇಳಿತಾರೆ. ಇನ್ನು ಕುಮಾರಸ್ವಾಮಿಗೆ ಸಿಎಸ್ ಪುಟ್ಟರಾಜು, ಸಾರಾ ಮಹೇಶ್ ಸಾಥ್ ನೀಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ನ್ಯೂಸ್ ಡೆಸ್ಕ್ ಇಂದ ಮಾಹಿತಿ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಷ್ಟು 5 ವರ್ಷಗಳ ಕಾಲ ಕೈಯಲ್ಲಿದ್ದಂತಹ ಕ್ಷೇತ್ರವನ್ನ ದಳಪತಿಗಳು ಕಳ್ಕೊಂಡಿದ್ರು. ಈಗ ಮತ್ತೆ ಆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳುವಂತಹ ಸಾಕಷ್ಟು ತಂತ್ರವನ್ನ ಹೆಣೆದಿದ್ದಾರಂತೆ. ಈ 6 ದಿನಗಳ ಕಾಲ ಕುಮಾರಸ್ವಾಮಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸಭಾ JDS ಪಾಲಿಗೆ, ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರ ಏನು ಹಾಸನ ಬಿಟ್ಟರೆ ಮಂಡ್ಯ JDS ಪಾಲಿನ ಒಂದು ಭದ್ರಕೋಟೆ. ಜೊತೆಗೆ ಮಂಡ್ಯ ಜೊತೆಗೆ ದಳಪತಿಗಳಿಗೆ ಸಾಕಷ್ಟು ಭಾವನಾತ್ಮಕ ಸಂಬಂಧ ಇದೆ. ಯಾಕಂದರೆ ಪ್ರಧಾನಮಂತ್ರಿ ಅಂದರೆ ದೇವೇಗೌಡರು ಪ್ರಧಾನಮಂತ್ರಿ ಆದಾಗಲಿಂದಲೂ ಕೂಡ ಈ ಒಂದು ಕ್ಷೇತ್ರ JDSನ ಭದ್ರಕೋಟೆ ಆಗಿತ್ತು. ಕುಮಾರಸ್ವಾಮಿ ಅವರು CM ಆದಾಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ವಿಧಾನಸಭಾ ಸದಸ್ಯರು ಆಯ್ಕೆ ಆಗಿದ್ರು. ಹೀಗಾಗಿ ಈ ಒಂದು ಭದ್ರಕೋಟೆಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋದು ದಳಪತಿಗಳ ಒಂದು ಚಿಂತನೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿ ಮೈತ್ರಿಯನ್ನು ಮಾಡಿಕೊಂಡಂಥ ದಳಪತಿಗಳು ಈಗಾಗಲೇ ಸುಮಲತಾ ಅವರಿಂದ ಟಿಕೆಟ್ ಅನ್ನು ತೆಗೆದುಕೊಂಡು ಈಗಾಗಲೇ ಸ್ವತಃ ಕುಮಾರಸ್ವಾಮಿ ಈ ಒಂದು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಇದನ್ನು ಗೆಲ್ಲಬೇಕು ಅಂದರೆ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನು ಚುನಾವಣೆಗೆ ಕೇವಲ ಇನ್ನೊಂದು 10-12 ದಿನಗಳ ಕಾಲ ಒಂದು ಬಹಿರಂಗ ಪ್ರಚಾರಕ್ಕೂ ಕೂಡ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಏಪ್ರಿಲ್ 16ರಿಂದ 22ರವರೆಗೂ ಕೂಡ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಒಂದು ಮಿಂಚಿನ ಸಂಚಾರವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು 8 ಕ್ಷೇತ್ರಗಳಿದೆ. ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸಮಾವೇಶಗಳನ್ನು ಅಂದರೆ ತಾಲೂಕು ಮಟ್ಟದಲ್ಲಿ ಒಂದಷ್ಟು ಸಮಾವೇಶಗಳು ಜೊತೆಗೆ ರೋಡ್ ಶೋಗಳನ್ನು ಮಾಡುವ ಮುಖಾಂತರ ಮತಬೇಟೆಯನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಬ್ಲೂ ಪ್ರಿಂಟನ್ನು ಅಲ್ಲಿನ ದಳಪತಿಗಳು ರಚನೆ ಮಾಡಿರುವಂಥದ್ದು. ಜೊತೆಗೆ ಏನು ಸ್ಥಳೀಯ ಮಟ್ಟದ ನಾಯಕರಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕರು ಈ ಒಂದು ಸಮಾವೇಶಗಳು ಮತ್ತು ರೋಡ್ ಶೋಗಳಲ್ಲಿ ಭಾಗಿಯಾಗುವಂಥದ್ದು. ಇನ್ನು ಈ ಒಂದು ಕ್ಷೇತ್ರವನ್ನು ಗೆಲ್ಲಲಿಕ್ಕೆ 8 ಪ್ರಮುಖ ನಾಯಕರುಗಳು CS ಪುಟ್ಟರಾಜು ಆಗಿರ್ಬೋದು, ಸಾರಾ ಮಹೇಶ್ ಸೇರಿದಂತೆ HD ಮಂಜುನಾಥ್, ಹೀಗೆ ಹಲವು ಏನು JDS ನಾಯಕರು ಈ ಒಂದು 8 ಕ್ಷೇತ್ರಗಳಲ್ಲಿ ಕೂಡ ಒಂದು ಏನು ಸಂಘಟನೆ ನಡೆಸಿ ಮತಯಾಚನೆ ಮಾಡಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಲೇಬೇಕು. ಆ ಮೂಲಕ ಏನು 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲು ಜೊತೆಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ತನ್ನ ಒಂದು ಭದ್ರಕೋಟೆಯನ್ನು ಕಳೆದುಕೊಂಡಿತ್ತು, ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಏನು ಎರಡು ಸೋಲುಗಳೇನಿತ್ತು ಹಿಂದಿನ ತಮ್ಮ ಇತಿಹಾಸದ ಸೋಲುಗಳ ಅದನ್ನು ಕಾಂಗ್ರೆಸ್ಗೆ ಸೆಡ್ಡು ಹೊಡಿಬೇಕು. ಜೊತೆಗೆ ಆ ಮೂಲಕ ಕಾಂಗ್ರೆಸ್ಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅನ್ನೋದು ದಳಪತಿಗಳ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕುಮಾರಸ್ವಾಮಿ ಮತ್ತು ಅಲ್ಲಿನ ಸ್ಥಳೀಯ JDS ನಾಯಕರು ಮಾಡಿಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.